ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕಾಮನ್ ಆಗಿ ಜಿ ಕೆ ಎನ್ನುವಂಥ ಕಾನ್ಸೆಪ್ಟು ಇದ್ದೇ ಇರುತ್ತೆ. ಆ ಜಿ ಕೆ ಅಂದಾಗ ಎಲ್ಲ ವಿಷಯಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಹಾಗಾದರೆ ಆ ಜಿ ಕೆಗೆ ದಿ ಬೆಸ್ಟ್ ಬುಕ್ ಯಾವುದಪ್ಪ ಅಂದರೆ ನೋಡಿ, ಇತ್ತೀಚೆಗೆ ಬಿಡುಗಡೆಯಾಗಿರುವಂತಹ ಒಂದು ಬುಕ್ಕೆ ಸ್ಪರ್ಧಾ ಜಿ ಕೆ ಅಂತೇಳಿ. ಈ ಸ್ಪರ್ಧಾ ಜಿ ಕೆಯನ್ನು ತನ್ನ 25 ವರ್ಷದ ಏನು ವೃತ್ತಿ ಅನುಭವದ ಆಧಾರದ ಮೇಲೆ ಬರೆದಿರುವಂತಹ ಒಂದು ಬುಕ್ ಆಗಿರುತ್ತೆ. ನೋಡಿ, ಶ್ರೀಯುತ ಡಾಕ್ಟರ್ ಮಹೇಶ್ ಸರ್ ಅವರು ಬರೆದಿರುವಂತಹ ಈ ಪುಸ್ತಕ, ಲೇಖಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ನೋಡಿ, ಅವರ ವೃತ್ತಿ ಜೀವನದ ಬಗ್ಗೆ ಮಾತಾಡೋದಾದರೆ ಫಸ್ಟು ಪೊಲೀಸ್ ಇಲಾಖೆಯಲ್ಲಿ ತನ್ನ ಸೇವೆಯನ್ನು ಸಲ್ಲಿಸಿ ಪ್ರಾಥಮಿಕ, ಪ್ರೌಢ, PU, ಈಗ ಪ್ರೆಸೆಂಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಹಾಸನದಲ್ಲಿ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದಾರೆ. ಅವರ 25 ವರ್ಷದ ಅನುಭವ ಏನಿದೆಯಲ್ಲ, ಆ ಅನುಭವವನ್ನು ಧಾರೆ ಎರೆದು ಕನಿಷ್ಠ ಅಂದರೂ ಈ ಒಂದು ಬುಕ್ಕನ್ನು ಬರೆಯೋದಕ್ಕೆ ಅವರು 10 ವರ್ಷ ಟೈಮ್ ತೆಗೆದುಕೊಂಡಿದ್ದಾರೆ. ಮಕ್ಕಳ, ವಿದ್ಯಾರ್ಥಿಗಳ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಹೇಗೆ ಬರ್ತವೆ ಅವೆಲ್ಲದನ್ನು ಕಲೆಕ್ಟ್ ಮಾಡಿ ಬರೆದಿರುವಂತಹ ಪುಸ್ತಕವೇ ಸ್ಪರ್ಧಾ ಜಿ ಕೆ ಅಂಥೇಳಿ. ಹಾಗಾದರೆ ಇದರಲ್ಲಿ ಯಾವ್ಯಾವ ಅಂಶಗಳನ್ನು ಒಳಗೊಂಡಿದೆ, ಇದು ಏನೆಲ್ಲ ಇಂಪಾರ್ಟೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಲೇಖಕರೇ ನಿಮ್ಮನ್ನು ಪರಿಚಯ ಮಾಡಿಕೊಡ್ತಾರೆ. ಹಾಗೆ ಲೇಖಕರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಶಂಕರ್ ಸರ್ ಅವರು ಅವ್ರ ಬಗ್ಗೆ ಕಿರು ಪರಿಚಯವನ್ನು ಮಾಡಿಕೊಡ್ತಾರೆ. ಸರ್, ಮಹೇಶ್ ಸರ್ ಅವ್ರ ಬಗ್ಗೆ ನಿಮ್ಮ ಅನುಭವವನ್ನು 2 ಮಾತಲ್ಲಿ ಹೇಳಿ. ಸೊ ಸ್ನೇಹಿತರೆ, ಗುರು ಬ್ರಹ್ಮ, ಗುರು ವಿಷ್ಣು, ಮಹೇಶ್ವರ ಅಂದರೆ ಗುರು ಮಹೇಶ್ವರನ ಅವತಾರದಲ್ಲೂ ಕೂಡ ಬರ್ತಾನೆ ಅಂತ ಹೇಳ್ತಾರೆ. ಸ್ನೇಹಿತರೆ ನೋಡಿ, ನಮಗೆ ಗೊತ್ತಿರತಕ್ಕಂಥ ದೇವರು ಬ್ರಹ್ಮ ವಿಷ್ಣು ಇದ್ರೂ ಕೂಡ ನಾವು ಆರಾಧನೆ ಮಾಡ್ತಕ್ಕಂಥದ್ದು ಮಹೇಶ್ವರನನ್ನು. ಯಾಕಂದರೆ ಈ ಮಹೇಶ್ವರನಿಗೆ ಏನು ಮನುಕುಲ ಇದೆ, ಆ ಮನುಕುಲಕ್ಕೆ ಒಳ್ಳೆಯದನ್ನು ಮಾಡಬೇಕು ಅಂತಕ್ಕಂತಹ ಸ್ಥಿತಿ, ಆ ಸ್ಥಿತಿಯಲ್ಲಿ ಕಂಡು ಬರ್ತಕ್ಕಂಥ ಒಂದು ದೇವರು ಯಾವುದು ಅಂತ ಕೇಳಿದ್ರೆ ಮಹೇಶ್ವರ. ನೋಡಿ, ನಮ್ಮ ಜೊತೆಗಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಸರ್ ಅವರು ಕೂಡ ಅವ್ರ ಜೊತೆಗೆ ನಮ್ಮದು ಅವಿನಾಭಾವ ಸಂಬಂಧ. ಆ ಸಂಬಂಧ ಹೇಗೆ ಅಂದರೆ, ಡಾಕ್ಟರ್ ಮಹೇಶ್ ಸರ್ ಅವರಿಗೆ ವಿದ್ಯಾರ್ಥಿಗಳ ಮೇಲೆ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾಳಜಿ. ನಾವು ಯಾವಾಗ ಹೋದ್ರೂ ಕೂಡ ಆ ವಿದ್ಯಾರ್ಥಿಗಳ ಜೀವನ, ಸರ್ ವಿದ್ಯಾರ್ಥಿಗಳ ಮುಖದಲ್ಲಿ ನಗು ನೋಡಬೇಕು. ಯಾವ ವಿದ್ಯಾರ್ಥಿ ಗೆಲ್ಲಕ್ಕಾಗಲ್ಲ ಅವನ ಕೈಯನ್ನು ಹಿಡಿದು ಆ ಗೆಲ್ತಕ್ಕಂತಹ, ಗೆದ್ದ ನಂತರ ಆ ಮುಖದಲ್ಲಿ ಮಂದಹಾಸ ನೋಡಬೇಕು. ಅವರ ಕನಸುಗಳೇ ಒಂದು ವಿಶೇಷವಾಗಿರ್ತಕ್ಕಂಥ ಕನಸುಗಳು. ಅಷ್ಟು ಕನಸನ್ನು ಇಟ್ಕೊಂಡು ಆ ಕನಸಿಂದ ಬರೆದಿರ್ತಕ್ಕಂಥ ಪುಸ್ತಕದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ 100% ರೂಪಿಸಬೇಕು ಅಂತಲೇ 10 ವರ್ಷ ತೊಗೊಂಡಿದ್ದೀರಾ ಸರ್. ನನಗಂತೂ ತುಂಬ ಖುಷಿ ಸರ್. ಡಾಕ್ಟರ್ ಮಹೇಶ್ ಸರ್ ಅವರಿದಾರಲ್ಲ, ಈ ಜಿ ಕೆ ಅಂದರೆ ನಿಮಗೆ ಗೊತ್ತಿದೆ, ಅದು ಒಂದು ಸಮುದ್ರ ಅಂತ ಹೇಳ್ತೀವಿ ನಾವು. ಸಮುದ್ರವನ್ನು ನಾವೊಂದು 200, 300, 500 ಹಾಳೆಯಲ್ಲಿ ಹಿಡಿದಿಡೋದಿದೆ ಅಲ್ವಾ, ಸುಮ್ಮನೆ ಹಿಡಿಲಿಕ್ಕೆ ಆಗೋದಿಲ್ಲ. ಅಗಾಧ ಪ್ರಮಾಣದ ಅನುಭವ ಬೇಕು. ಈ ವೃತ್ತಿ ಜೀವನದಲ್ಲಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿ 22 ವರ್ಷ ಅನುಭವದಿಂದ ಧಾರೆ ಎರೆದಿರ್ತಕ್ಕಂಥ ಪುಸ್ತಕ ಸ್ನೇಹಿತರೆ. ಈ ಪುಸ್ತಕನ ನಾನು ಕೂಡ ಓದಿದ್ದೀನಿ. ತುಂಬ ಯಾವ ಬುಕ್ಕಲ್ಲಿ ಇರದೇ ಇರತಕ್ಕಂಥ ಮಾಹಿತಿ ತುಂಬ ಸರಳವಾಗಿ ಸಿಗ್ತಕ್ಕಂಥ ಏಕೈಕ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಸ್ಪರ್ಧಾ ಜಿ ಕೆ. ಯಾಕಂದರೆ ಆ ಪುಸ್ತಕ ಮೆದುಳನ್ನು ಬಳಸ್ಕೊಂಡು ಹೃದಯದಿಂದ ಬರೆದಿರೋದ್ರಿಂದ ಅದು ಹೃದಯವಂತರಿಗೆ ಪಕ್ಕ ತಲುಪತ್ತೆ ಅಂತ ಒಂದು ಆಶಯ ನನಗಿದೆ. ಮತ್ತು ಮಹೇಶ್ ಸರ್ ಅವರು ತಮ್ಮಲ್ಲಿ ಇರ್ತಕ್ಕಂಥ ಅಗಾಧ ಪ್ರಮಾಣದ ಜ್ಞಾನ ಸರ್. ಈ ಒಂದು ಪುಸ್ತಕ ಅಲ್ಲ ಸರ್, ಸಾವಿರಾರು ಪುಸ್ತಕಗಳು ಇತಿಹಾಸದಲ್ಲಿ ಹಾಗೆ ಉಳಿಬೇಕು. ಅಂತಹ ಶಕ್ತಿ ಆ ಮಹೇಶ್ವರ, ಬ್ರಹ್ಮ, ವಿಷ್ಣು ಗುರುವಿನ ಸ್ಥಾನದಲ್ಲಿ ನಿಮ್ಮನ್ನು ಇಟ್ಟಿದ್ದಾರೆ. ಆ ವಿದ್ಯಾರ್ಥಿಗಳ ಒಂದು ಆಶೀರ್ವಾದ ಅಂತೇವೋ ಅಥವಾ ವಿದ್ಯಾರ್ಥಿಗಳ ಹಾರೈಕೆ ಅಂತ ಹೇಳ್ತೇವೋ, ಆ ಹಾರೈಕೆಯಿಂದ ನಿಮಗೆ ಆರೋಗ್ಯ ಸಿಗಲಿ. ಮತ್ತು ಈ ಪುಸ್ತಕ, ಇಂಥ ಸಾವಿರಾರು ಪುಸ್ತಕಗಳು ವಿದ್ಯಾರ್ಥಿಗಳ ಪಾಲಿಗೆ ಸಿಗಲಿ ಅಂತ ಸಾಧನಾ ಶಂಕರ್ ಅಕಾಡೆಮಿ ವತಿಯಿಂದ ಮತ್ತು ಸ್ಪರ್ಧಾ ಕರ್ನಾಟಕ ವತಿಯಿಂದ ನಿಮಗೆ ಹಾರೈಕೆಯನ್ನು ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು. ಎಲ್ಲ ಆತ್ಮೀಯ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇಬ್ಬರು ಆತ್ಮೀಯ ಸ್ನೇಹಿತರು, ಒಂದು ಕಡೆ ನಮ್ಮ ನಂಜನಾಯಕ್ ಸರು, ಇನ್ನೊಂದು ಕಡೆ ಸಾಧನಾ ಶಂಕರ್ ಸರು, ಇಬ್ಬರು ಲೆಜೆಂಡ್ರಿ ಟೀಚರ್ಸ್ ಇನ್ ಕರ್ನಾಟಕ. ಸದ್ಯಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾರೆಲ್ಲ ತಯಾರಿಗಳನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ವಿದ್ಯಾರ್ಥಿಗಳ ಪಾಲಿಗೆ ಇವರು ಒಂಥರ ದೈವ ಸ್ವರೂಪಿಗಳು ಅಂತಲೇ ಹೇಳ್ಬೋದು. ಇಂಥ ಇಬ್ಬರು ಆತ್ಮೀಯ ಮಿತ್ರರು ನನ್ನ ಪುಸ್ತಕದ ಬಗ್ಗೆ ಒಂದೆರಡು ಒಳ್ಳೆಯ ಮಾತುಗಳನ್ನು ಆಡೋದ್ರ ಮೂಲಕ ಪರಿಚಯಿಸಿಕೊಟ್ಟಿದ್ದಕ್ಕೆ ನಿಮಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ವಿಶೇಷವಾಗಿ ನನ್ನ ಪುಸ್ತಕದ ಬಗ್ಗೆ 1 ನಿಮಿಷ ನಾನು ಹೇಳಬೇಕು ಅಂತಂದರೆ, ಅವರಿಬ್ಬರು ಹೇಳಿದ ಹಾಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೋದಾಗ ಅಲ್ಲಿ ನಾವು ಮೊದಲು ಹೇಳೋವಂಥದ್ದು ಬೇಸಿಕ್ ನಾಲೆಡ್ಜ್ ಇರಬೇಕು. ನಮಗೆ ಪರಿಕಲ್ಪನೆಗಳ ಸ್ಪಷ್ಟತೆ ಇರಬೇಕು ಅಂತ ಹೇಳ್ತೀವಿ. ಬೇಸಿಕ್ ನಾಲೆಡ್ಜ್ ಎಲ್ಲಿ ಸಿಗುತ್ತೆ ಅಂದರೆ, ನಾವು ಏನು ಪ್ರೈಮರಿಯಿಂದ ಹೈಸ್ಕೂಲ್ವರೆಗೆ ಓದ್ತೀವಿ, ಆ NCERT ಟೆಕ್ಸ್ಟು, DSCERT ಟೆಕ್ಸ್ಟ್ಗಳಲ್ಲಿ ಇರ್ತಕ್ಕಂಥ ಪರಿಕಲ್ಪನೆಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹಾಲ್ಗೆ ಹೋದರೆ ನಾವು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸ್ಬೋದು ಅಂತಕ್ಕಂಥದ್ದು. ಹಾಗೆ ನೋಡಿದಾಗ ನನ್ನ ಕೃತಿಯಲ್ಲಿ ನಾನು ಈ 6ರಿಂದ 10ನೇ ತರಗತಿವರೆಗಿನ NCERT ಟೆಕ್ಸ್ಟಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು
ಕ್ಲಾರಿಟಿಯಿಂದ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಇದನ್ನು ಎಲ್ಲರೂ ಸ್ವೀಕರಿಸ್ತೀರಾ ಅಂತ ನಾನು ನಂಬಿದ್ದೀನಿ. ಇಷ್ಟು ಅಚ್ಚುಕಟ್ಟಾಗಿ ನನ್ನನ್ನು ಪರಿಚಯಿಸಿದ್ದಕ್ಕೆ ಇಬ್ಬರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇನ್ನೊಂದು ಥ್ಯಾಂಕ್ ಯು. ಈ ಪುಸ್ತಕದ ಬಗ್ಗೆ ಹೇಳೋದಾದ್ರೆ ಸರ್, ಈ ಪುಸ್ತಕದಲ್ಲಿ ಎಷ್ಟು ಅನುಭವಗಳಿದೆ ಅಂದರೆ, ಏನು ಪೊಲೀಸ್ ಕಾನ್ಸ್ಟೇಬಲ್ ವಿದ್ಯಾರ್ಥಿಗಳಿಗೆ ಈ ಪುಸ್ತಕ ಸರಿ ಆಗತ್ತಾ ಅಂದರೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನ ಅಲಂಕರಿಸಿದ್ದೀರಿ ಸರ್. ಹೌದು. ಪ್ರೈಮರಿ ಸ್ಕೂಲ್ ಟೀಚರ್ ಅಂದರೆ PSTR ಯಾರು ಬರೀತಾರೆ ಅವರಿಗೆ ಸರ್ ಅದರದ್ದು ಕೂಡ ಜ್ಞಾನ ಇದೆ ನಿಮಗೆ. ಹೈಸ್ಕೂಲ್ ಟೀಚರ್ಗೆ GK ಬರುತ್ತಾ, ಸೊ ಅದರದ್ದು ಕೂಡ ಜ್ಞಾನ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಈ GK ಬರುತ್ತಾ ಅಂದರೆ, ಅಷ್ಟು ಹುದ್ದೆಗಳನ್ನು ಅಲಂಕಾರ ಮಾಡಿ ಆ ಹುದ್ದೆಗಳನ್ನು ಪಡ್ಕೊಂಡು ಆ ಹುದ್ದೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅನ್ನೋ ಅನುಭವದಿಂದ ಬರೆದಿರ್ತಕ್ಕಂಥ ಪುಸ್ತಕ ಸರ್ ಇದು. ಸತ್ಯವಾದ ಮಾತು ಶಂಕರ್ ಸರ್ ಹೇಳಿದ್ದು. ಯಾಕೆಂದರೆ ನಾನು ಈ ಎಲ್ಲ ಹುದ್ದೆಗಳ ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಿ ಅದರಲ್ಲಿ ಜಯಶೀಲನಾಗಿರೋದು ಕೂಡ ಈ ಪುಸ್ತಕದಲ್ಲಿ. ಅದರ ನಾಡಿ ಮಿಡಿತ ನಿಮಗೆ ಗೊತ್ತಿದೆ ಸರ್, ಆ ನಾಡಿ ಮಿಡಿತ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೋರ್ ಆಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಹಾಗಾದ್ರೆ ಈ ಸ್ಪರ್ಧಾ GK ಬುಕ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಿಮಗೆ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅನ್ನೋದನ್ನ ಕುರಿತು ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ಕ್ವಶನ್ ಗಳನ್ನ ಇವತ್ತು ಸರ್ ಅನಾಲಿಸಿಸ್ ಮಾಡ್ತಾರೆ. ಅವರಿಗೆ ಈ ಒಂದು ವೇದಿಕೆಯನ್ನ ನಾವು ಬಿಟ್ಟು ಹೋಗ್ತಾ ಇದೀವಿ. ಸ್ನೇಹಿತರೆ, ಈಗ ಪ್ರಶ್ನೆಗಳು ಹೇಗೆ ಬರ್ತಾವ ಅನ್ನೋದನ್ನ ನೀವು ಗಮನ ಹರಿಸಿ. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಈಗಾಗಲೇ ನಮ್ಮ ಸ್ಪರ್ಧಾ GK ಬಗ್ಗೆ ನಂಜನಾಯ್ಕ್ ಸರ್ ಮತ್ತು ಶಂಕರ್ ಸರ್ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಈಗ ಅದಕ್ಕೆ ರಿಲೇಟೆಡ್ ಆಗಿ ನನ್ನ ಸ್ಪರ್ಧಾ GK ಕೃತಿಯಲ್ಲಿ ಇರ್ತಕ್ಕಂಥ ಕೆಲವು ಅಂಶಗಳನ್ನು ಇಟ್ಕೊಂಡು ಭಾರತ ಸಂವಿಧಾನದ ಕೆಲವು ಅಂಶಗಳನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡೋದಕ್ಕೆ ನಾನು ಬಯಸ್ತೇನೆ. ಕೆಲವು ಪ್ರಶ್ನೆಗಳನ್ನು ಹಾಕ್ಕೊಂಡಿದ್ದೇನೆ. ಆ ಪ್ರಶ್ನೆಗಳ ಬಗ್ಗೆ ನಿಮಗೆ ಹೆಚ್ಚು ವಿಚಾರಗಳನ್ನು ತಿಳಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ ನೋಡಿ, ಒಂದು ಪ್ರಶ್ನೆ ಹಾಕ್ಕೊಂಡ್ಬಂದಿದ್ದೀನಿ, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಭಾರತ ಸಂವಿಧಾನದ ರಚನಾ ಸಭೆಯನ್ನು ರಚಿಸಲು ಬಂದ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರು ಯಾರಾಗಿದ್ದರು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಆಪ್ಷನ್ಸ್ ಆಗಿ ಲಾರ್ಡ್ ಪೆಥಿಕ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, A.V. ಅಲೆಕ್ಸಾಂಡರ್ ಮತ್ತು ಲಾರ್ಡ್ ಮೌಂಟ್ ಬ್ಯಾಟನ್ 4 ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೀವು ಇದನ್ನು ಗೆಸ್ ಮಾಡ್ತೀರಾ ಅಂತ ತಿಳ್ಕೊಳ್ತಾ ನಾನು ಇದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಮಾಹಿತಿಯನ್ನು ಕೊಡ್ತೇನೆ. ನನ್ನ ಕೃತಿನಲ್ಲಿ ಇದನ್ನು ಎಕ್ಸ್ಪ್ಲೈನ್ ಕೂಡ ಮಾಡಿದ್ದೇನೆ. ಸಂವಿಧಾನ ರಚನೆಯ ಬಗ್ಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋದರೆ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಸಾಮಾನ್ಯವಾಗಿ ಭಾರತದ ಸ್ವತಂತ್ರ ಹೋರಾಟಗಾರರು ಭಾರತಕ್ಕೆ ತಮ್ಮದೇ ಆದಂಥ ಒಂದು ಸಂವಿಧಾನ ಬೇಕು ಅಂತಕ್ಕಂಥ ಮೊದಲು ಬೇಡಿಕೆ ಇಟ್ಟವರು ಯಾರು ಅಂತಂದರೆ ಮಹಾತ್ಮ ಗಾಂಧೀಜಿಯವರು. ಆನಂತರ ಆ ಸಂವಿಧಾನವನ್ನು, ಭಾರತದ ಸಂವಿಧಾನವನ್ನು ಭಾರತೀಯರೇ ರಚನೆ ಮಾಡಬೇಕು, ಅದಕ್ಕೊಂದು ರಚನಾ ಸಭೆ ಬೇಕು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿದ್ದು ಯಾರು ಮೊದಲು ಅಂದರೆ 1934ರಲ್ಲಿ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವು ಕಮ್ಯುನಿಸ್ಟ್ ಚಳುವಳಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. ಭಾರತದಲ್ಲಿ ಕಮ್ಯುನಿಸ್ಟ್ ಚಳುವಳಿಯ ಪಿತಾಮಹ ಅಂತ ಹೇಳಿ ಕರಿತೀವಿ. M.N. ರಾಯ್ರವರು ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ಮುಂದೆ ಭಾರತಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ 1934ರಲ್ಲಿ ಡಿಮ್ಯಾಂಡ್ ಮಾಡ್ತಾರೆ. ಆನಂತರ 1935ರಲ್ಲಿ ಜವಾಹರ್ಲಾಲ್ ನೆಹರೂರವರು ಮೊಟ್ಟ ಮೊದಲ ಬಾರಿಗೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 1935ರಲ್ಲಿ INC, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸು ಬ್ರಿಟಿಷರ ಮುಂದೆ ಭಾರತ ಸಂವಿಧಾನ ರಚನಾ ಸಭೆಗಾಗಿ ಡಿಮ್ಯಾಂಡ್ ಮಾಡುತ್ತೆ. ಆನಂತರ 1938ರಲ್ಲಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜವಾಹರ್ಲಾಲ್ ನೆಹರೂರವರು ನಮ್ಮ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ನಮ್ಮದೇ ಆದಂಥ ಒಂದು ಸಂವಿಧಾನ ರಚನಾ ಸಭೆ ಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಾರೆ. ಆ ರಚನಾ ಸಭೆಯನ್ನು ಭಾರತೀಯರೇ ವಯಸ್ಕ ಮತದಾನದ ಮೂಲಕ ಆಯ್ಕೆ ಮಾಡಬೇಕು ಅಂತ ಹೇಳಿ ನೆಹರು ಡಿಮ್ಯಾಂಡ್ ಮಾಡ್ತಾರೆ. ಆ ವೇಳೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 2ನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. ಆ 2ನೇ ಮಹಾಯುದ್ಧದಲ್ಲಿ ಭಾರತೀಯರ ಸಹಾಯವನ್ನು ಪಡೆಯೋದಕ್ಕೋಸ್ಕರ ಬ್ರಿಟಿಷರು ನಮ್ಮ ಭಾರತೀಯ ರಾಷ್ಟ್ರೀಯ ಹೋರಾಟಗಾರರನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಗ 1940ರಲ್ಲಿ ಅವರು ನಮಗೆ ಒಂದು ಆಫರನ್ನು ಕೊಡ್ತಾರೆ. ಆಗಸ್ಟ್ 8, 1940ರಲ್ಲಿ ಅವರು ನಮಗೆ ಆಫರ್ಗಳನ್ನು ಕೊಡ್ತಾರೆ. ಯುದ್ಧದಲ್ಲಿ ನಮಗೆ ಸಹಾಯ ಮಾಡಿ, ಯುದ್ಧ ಮುಗಿದ ನಂತರ ಭಾರತೀಯರಿಗೆ ನಾವು ಸಂವಿಧಾನ ರಚನಾ ಸಭೆಯನ್ನು ರಚಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಆಗ ಭಾರತೀಯ ಸ್ವತಂತ್ರ ಹೋರಾಟಗಾರರು ಅದನ್ನು ತಿರಸ್ಕರಿಸ್ತಾರೆ. ಆದರೆ ಬ್ರಿಟಿಷರು ಅದನ್ನು ಅಲ್ಲಿಗೆ ಬಿಡೋಲ್ಲ. 1942ರಲ್ಲಿ ಮತ್ತು ಸ್ಟಾಫರ್ಡ್ ಕ್ರಿಪ್ಸನ ನೇತೃತ್ವದಲ್ಲಿ ಒಂದಷ್ಟು ಪ್ರಪೋಸಲ್ಸ್ಗಳನ್ನು ಭಾರತೀಯ ರಾಷ್ಟ್ರೀಯ ಹೋರಾಟಗಾರರ ಮುಂದೆ ಇಡ್ತಾರೆ. ಆ ಕ್ರಿಪ್ಸ್ ತಂದಂಥ ಪ್ರಸ್ತಾವನೆಗಳನ್ನು ಮಹಾತ್ಮ ಗಾಂಧೀಜಿಯವರು ಪೋಸ್ಟೇಟೆಡ್ ಚೆಕ್ಸ್ ಅಂತ ಹೇಳಿ ಕರೀತಾರೆ. ಅಂದರೆ ಇಂದು ಮುಳುಗುತ್ತಿರುವ ಬ್ಯಾಂಕಿನ ಹೆಸರಿನಲ್ಲಿ ಮುಂದಿನ ದಿನಾಂಕಕ್ಕೆ ನೀಡಿದ ಚೆಕ್ಗಳು ಅಂತ ಹೇಳಿ ಟೀಕೆ ಮಾಡ್ತಾರೆ. ಹಾಗೆಯೇ ಮುಸ್ಲಿಂ ಲೀಗ್ ಕೂಡ ಅದನ್ನು ಟೀಕೆ ಮಾಡುತ್ತೆ. ಆನಂತರ ಯುದ್ಧದಲ್ಲಿ ಬ್ರಿಟಿಷರಿಗೆ ಭಾರತೀಯರು ಸಹಾಯ ಮಾಡ್ತಾರೆ. ಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರಿಗೆ ಸಹಾಯವನ್ನು ಮಾಡ್ತಾರೆ. ಯುದ್ಧದಲ್ಲಿ ಇಂಗ್ಲೆಂಡ್ ಗೆಲ್ಲುತ್ತೆ. ಆನಂತರ ವಿನ್ಸೆಂಟ್ ಚರ್ಚಿಲ್ ಇಂಗ್ಲೆಂಡಿನ ಪ್ರಧಾನಿ ಇರ್ತಾರೆ. ಭಾರತೀಯರಿಗೆ ಕೊಟ್ಟ ಮಾತಿನಂತೆ
ನಮಗೆ ಸ್ವಾತಂತ್ರ್ಯ ಕೊಡಬೇಕು ಅಂತ ಹೇಳಿ ಅಮೇರಿಕದ ಆಗಿನ ಅಧ್ಯಕ್ಷರಾಗಿದ್ದಂಥ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಮೇರಿಕದ ಅಧ್ಯಕ್ಷರು, ಹಾಗೆಯೇ ರಷ್ಯಾದ ಸ್ಟಾಲಿನ್ ಇರ್ಬೋದು, ಹಾಗೆಯೇ ಆಸ್ಟ್ರೇಲಿಯಾದ ವಿದೇಶಾಂಗ ಸಚಿವರು ಇರ್ಬೋದು, ಇವರೆಲ್ಲರೂ ಒತ್ತಾಯವನ್ನು ಹಾಕ್ತಾರೆ. ಆದರೆ ವಿನ್ಸೆಂಟ್ ಚರ್ಚಿಲ್ಲು ಅದಕ್ಕೆ ಒಪ್ಪಲ್ಲ. ಆನಂತರ ಅಲ್ಲಿನ ಚುನಾವಣೆಗಳು ನಡೆಯುತ್ತೆ ಇಂಗ್ಲೆಂಡಲ್ಲಿ. ಆಗ ಲಿಬರಲ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ ನಿಮಗೆಲ್ರಿಗೂ ಗೊತ್ತಿದೆ, ಏನು ನಮಗೆ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಬಯಸಿದಂಥ ಇಂಗ್ಲೆಂಡಿನ ಆಗಿನ ಪ್ರಧಾನಿ ನಮಗೆ ಒಂದು ಕಮಿಟಿಯನ್ನು, ತನ್ನ ಸಚಿವ ಸಂಪುಟದಲ್ಲಿ ಇದ್ದಂಥ ಒಂದು ಕಮಿಟಿಯನ್ನು ಕಳಿಸ್ಕೊಳ್ತಾರೆ. ಅದನ್ನು ಕ್ಯಾಬಿನೆಟ್ ಆಯೋಗ ಅಂತ ಹೇಳಿ ನಾವು ಕರಿತೀವಿ. ಕ್ಯಾಬಿನೆಟ್ ಆಯೋಗದಲ್ಲಿ ಯಾರ್ಯಾರು ಇದ್ದರು ಅಂತ ನೋಡಿದಾಗ ಲಾರ್ಡ್ ಪೆಥಿಕ್ ಲಾರೆನ್ಸ್ ಇರ್ತಾರೆ, ಸ್ಟಾಫರ್ಡ್ ಕ್ರಿಪ್ಸ್ ಇರ್ತಾರೆ, ಎ.ವಿ. ಅಲೆಕ್ಸಾಂಡರ್ ಇರ್ತಾರೆ. ಅದರಲ್ಲಿ ಈ 3 ಜನರನ್ನು ಭಾರತಕ್ಕೆ ಕಳಿಸ್ಕೊಡ್ತಾರೆ. ಯಾರ್ಯಾರಿದ್ದರು, ಏನೇನು ಕತೆ ಅದನ್ನು ಒಂಚೂರು ನೋಡೋದಾದರೆ, ಲಾರ್ಡ್ ಪೆಥಿಕ್ ಲಾರೆನ್ಸು ಈ ಕ್ಯಾಬಿನೆಟ್ ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಸ್ಟಾಫರ್ಡ್ ಕ್ರಿಪ್ಸ್ ಮತ್ತು ಎ.ವಿ. ಅಲೆಕ್ಸಾಂಡರ್, ಈ 3 ಜನರ ಒಂದು ತಂಡ ಬರುತ್ತೆ. ಇದನ್ನು ಯಾಕೆ ಕ್ಯಾಬಿನೆಟ್ ಆಯೋಗ ಅಂತ ಕರೀತಾರೆ ಅಂದರೆ, ಇದು ಇಂಗ್ಲೆಂಡಿನ ಕ್ಯಾಬಿನೆಟ್ಟಿನ ಸದಸ್ಯರಾಗಿರ್ತಾರೆ ಈ 3 ಜನ. ಇವರು 1946 ಮಾರ್ಚ್ 24ರಂದು ಭಾರತಕ್ಕೆ ಈ ತಂಡ ಬರುತ್ತೆ. ಬಂದು ಭಾರತಕ್ಕೆ ಭಾರತೀಯರದೇ ಆದಂಥ ಒಂದು ಸಂವಿಧಾನವನ್ನು ರಚಿಸೋದಕ್ಕೆ, ಭಾರತೀಯರಲ್ಲೇ ಒಂದು ತಂಡವನ್ನು ರಚಿಸೋದಕ್ಕೆ, ಅಂದರೆ ಸಂವಿಧಾನ ರಚನಾ ಸಭೆಯನ್ನು ರಚಿಸೋದಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾರೆ. ಆಗ ಭಾರತದಲ್ಲಿ ಬ್ರಿಟಿಷರ 11 ಪ್ರಾಂತ್ಯಗಳಿರ್ತವೆ. ಹಾಗೆಯೇ ಭಾರತದಲ್ಲಿ ಕೆಲವು ರಾಜರುಗಳು ಆಳ್ವಿಕೆ ಮಾಡ್ತಾ ಇರ್ತಾರೆ ಮತ್ತು ಚೀಫ್ ಕಮಿಷನರೇಟ್ ಪ್ಲೇಸಸ್ ಅಂತ ಇರ್ತವೆ. ಈ ರೀತಿ 3 ಪ್ರಕಾರದ ಆಳ್ವಿಕೆಯ ಪ್ರದೇಶಗಳಿರ್ತವೆ. ಈ 3 ಪ್ರದೇಶಗಳಿಂದ ಕೆಲವು ಭಾಗಗಳಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ, ಅಂದರೆ ಏನು 11 ಪ್ರಾಂತ್ಯಗಳಿದ್ದೋ ಈ 11 ಪ್ರಾಂತ್ಯಗಳು ಮತ್ತು 4 ಚೀಫ್ ಕಮಿಷನರ ಆಳ್ವಿಕೆಯ ಪ್ರದೇಶಗಳಿದ್ವು. ಈ ಪ್ರದೇಶಗಳಲ್ಲಿ ಪರೋಕ್ಷ ಚುನಾವಣೆಯ ಮೂಲಕ ಸಂವಿಧಾನ ರಚನಾ ಸಭೆಯನ್ನು ರಚಿಸ್ತಕ್ಕಂಥ ಪ್ರಯತ್ನವನ್ನು ಬ್ರಿಟಿಷರು ಮಾಡ್ತಾರೆ. 11 ಪ್ರಾಂತ್ಯಗಳಿಂದ ಸುಮಾರು 292 ಜನ ಸದಸ್ಯರನ್ನು ಸಂವಿಧಾನ ರಚನಾ ಸಭೆಗೆ ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತಾರೆ. ಚೀಫ್ ಕಮಿಷನರೇಟ್ ಪ್ಲೇಸಸ್ಸಿಂದ 4 ಜನರನ್ನು ಆಯ್ಕೆ ಮಾಡ್ತಾರೆ. ಒಟ್ಟಾರೆ ಪರೋಕ್ಷ ಚುನಾವಣೆಯ ಮೂಲಕ 296 ಜನ ಸದಸ್ಯರನ್ನು ಈ ಕ್ಯಾಬಿನೆಟ್ ಆಯೋಗ ಆಯ್ಕೆ ಮಾಡುತ್ತೆ. ಆನಂತರ ಏನು ರಾಜರ ಆಳ್ವಿಕೆಯ ಪ್ರದೇಶಗಳಿದ್ವು ಅಲ್ಲಿಂದ ಒಟ್ಟು 93 ಜನ ಸದಸ್ಯರನ್ನು ಅಲ್ಲಿನ ರಾಜರುಗಳು ನಾಮನಿರ್ದೇಶನ ಮಾಡ್ತಾರೆ. ಹೀಗೆ ಒಟ್ಟಾರೆ 389 ಜನ ಸದಸ್ಯರನ್ನು ಸಂವಿಧಾನ ರಚನಾ ಸಭೆಗೆ ನೇಮಕ ಮಾಡಿ ಈ ಒಂದು ಸಮಿತಿ ಭಾರತದಿಂದ ಹೋಗುತ್ತೆ. ಅಂದರೆ ಈ ಒಂದು ಸಂವಿಧಾನ ರಚನಾ ಸಭೆಯ ಬಗ್ಗೆ ನಿಮಗೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ಪ್ರಶ್ನೆ ಬರ್ತಾ ಇರುತ್ತೆ. ಹಾಗಾಗಿ ನೀವು ಸಂವಿಧಾನ ರಚನಾ ಸಭೆಯ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಓದ್ಕೋಬೇಕಾಗತ್ತೆ. ಆ ಮಾಹಿತಿ ನನ್ನ ಸ್ಪರ್ಧಾ ಜಿಕೆ ಪುಸ್ತಕದಲ್ಲಿ ನಿಮಗೆ ಸಿಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನಂತರ ನೋಡೋದಾದರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ, ಎರಡನೇ ಪ್ರಶ್ನೆ ನೋಡಿ, ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವುದನ್ನು ಗುರುತಿಸಿ ಅಂತ ಒಂದು ಪ್ರಶ್ನೆ ಇದೆ. ನೋಡಿ, ಮೊದಲನೇ ಆಯ್ಕೆ ನೋಡೋದಾದರೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು. ಈಗ ಮೊನ್ನೆ ನಡೆದಂಥ ಆಗಸ್ಟ್ 2ನೇ ತಾರೀಕು ನಿಮಗೇನು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಡೀತು, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ದು, ಅಲ್ಲಿ ಈ ಪ್ರಶ್ನೆ ಇತ್ತು. ಏನು ಅಂದರೆ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು ಅಂತ ಪ್ರಶ್ನೆ ಬಂದಿತ್ತು. ಅದಕ್ಕೆ ರಿಲೇಟೆಡ್ ಆಗಿ ನೋಡಿ, ಸಂವಿಧಾನ ರಚನಾ ಸಭೆಗೆ ಸಂಬಂಧಿಸಿದಂತೆ ತಪ್ಪಾಗಿರುವುದನ್ನು ಗುರುತಿಸಿ. ಸಂವಿಧಾನ ರಚನಾ ಸಭೆ ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರಾಗಿದ್ದರು. ಇದು ಸರಿನಾ ತಪ್ಪಾ ಯೋಚನೆ ಮಾಡಬೇಕು. ಎರಡನೇ ಹೇಳಿಕೆ ಬಂದು ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದಲ್ಲಿ ಸುಮಾರು 211 ಜನರು ಭಾಗವಹಿಸಿದ್ದರು. ಮೂರನೇ ಹೇಳಿಕೆ ಬಂದು ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 21 ಸಮಿತಿಗಳಿದ್ದವು. ನಾಲ್ಕನೇದು ಬಂದು ಸಂವಿಧಾನ ರಚನಾ ಸಭೆಯ ಸಂವಿಧಾನ ರಚಿಸಲು ತೆಗೆದುಕೊಂಡ ಸಮಯ 2 ವರ್ಷ 11 ತಿಂಗಳು 18 ದಿನ ಅಂತ. ಈಗ ಒಂದೊಂದೇ ಆಯ್ಕೆಯನ್ನು ನೋಡೋದಾದರೆ ನಿಮಗೆ ಗೊತ್ತಿರಲಿ, ಇಲ್ಲಿ
ನೋಡಿ, ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು ಆಗಿದ್ದರು. ಕರೆಕ್ಟು. 1946 ಡಿಸೆಂಬರ್ 9 ಮತ್ತು 10ನೇ ತಾರೀಕಿನಂದು ನಡೆದ ಸಂವಿಧಾನ ರಚನಾ ಸಭೆಯ ಅಧಿವೇಶನದ ಅಧ್ಯಕ್ಷತೆಯನ್ನು ತಾತ್ಕಾಲಿಕವಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಯಾಕೆ ಅವರನ್ನು ಆಯ್ಕೆ ಮಾಡ್ಕೊಂಡಿದ್ರು ಅಂದರೆ, ಆ ಸಭೆಯಲ್ಲಿ ಇದ್ದಂಥ ಒಟ್ಟು ಸದಸ್ಯರಲ್ಲಿ ಎಲ್ಲರಿಗಿಂತ ಹಿರಿಯರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಆಗಿದ್ದರು. ಈ ಥರದ ಒಂದು ಪ್ರಾಕ್ಟೀಸು ಪ್ಯಾರಿಸಲ್ಲಿ ಅಂದರೆ ಫ್ರಾನ್ಸಲ್ಲಿ ಈ ಒಂದು ಪ್ರಾಕ್ಟೀಸ್ ಇದೆ. ಫ್ರಾನ್ಸಲ್ಲಿ ಯಾವುದೇ ಒಂದು ಸಭೆ ನಡೆದರೆ ಆ ಸಭೆಯ ಅಧ್ಯಕ್ಷತೆಯನ್ನು ಆ ಸಭೆಯಲ್ಲಿ ಇರ್ತಕ್ಕಂಥ ಹಿರಿಯರಿಗೆ ವಹಿಸ್ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ನಮ್ಮ ಒಂದು ಸಂವಿಧಾನ ರಚನಾ ಸಭೆಯ ಮೊದಲ 2 ದಿನದ ಅಂದರೆ ಡಿಸೆಂಬರ್ 9ರಲ್ಲಿ ಮೊದಲ ದಿನದ ಅಧಿವೇಶನ ನಡೆಯುತ್ತೆ. 10ನೇ ತಾರೀಕು 9 ಮತ್ತು 10ನೇ ತಾರೀಕು 2 ದಿನ ಗೌರವಾರ್ಥವಾಗಿ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರನ್ನು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರನ್ನಾಗಿ ಮಾಡಿಕೊಳ್ಳಲಾಗಿದೆ. ಆ ನಂತರ ಡಿಸೆಂಬರ್ 11ನೇ ತಾರೀಕು 1946 ಡಿಸೆಂಬರ್ 11ನೇ ತಾರೀಕು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಸಂವಿಧಾನ ರಚನಾ ಸಭೆಯ ಶಾಶ್ವತ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದು ಹಾಗಾಗಿ ಮೊದಲನೇ ಹೇಳಿಕೆ ಸರಿಯಾಗಿದೆ. ಎರಡನೇ ಹೇಳಿಕೆ, ಸಂವಿಧಾನ ರಚನಾ ಸಭೆಯ ಮೊದಲ ಅಧಿವೇಶನದಲ್ಲಿ 211 ಜನರು ಭಾಗವಹಿಸಿದ್ದರು. ಕರೆಕ್ಟು. ಯಾಕೆಂದರೆ ಸಂವಿಧಾನ ರಚನಾ ಸಭೆಯಲ್ಲಿ ಅವರು ಏನು ಕ್ಯಾಬಿನೆಟ್ ಆಯೋಗ ಆಯ್ಕೆ ಮಾಡಿತ್ತು 389 ಜನರಲ್ಲಿ ಮುಸ್ಲಿಂ ಲೀಗಿನ ಸದಸ್ಯರೆಲ್ಲರೂ ಪ್ರತ್ಯೇಕ ಪಾಕಿಸ್ತಾನದ ಬೇಡಿಕೆಯನ್ನಿಟ್ಟು ಮೊದಲ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅದರ ಜೊತೆಗೆ ಮುಸ್ಲಿಂ ಲೀಗ್ನಿಂದ ಸುಮಾರು 73 ಜನ ಆಯ್ಕೆಯಾಗಿರ್ತಾರೆ. ಅವ್ರು ಯಾರೂ ಈ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಅದರ ಜೊತೆಗೆ ಭಾರತದ ಕೆಲವು ರಾಜರ ಆಳ್ವಿಕೆಯ ಪ್ರದೇಶಗಳಿಂದಲೂ ಕೂಡ ಕೆಲವು ಸದಸ್ಯರು ಮೊದಲ ಅಧಿವೇಶನದಲ್ಲಿ ಅವರು ಪ್ರತ್ಯೇಕವಾಗಿರುವ ಒಂದು ಬೇಡಿಕೆಯನ್ನು ಇಟ್ಕೊಂಡು ಅವರೂ ಸಹ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಲ್ಲ. ಹಾಗಾಗಿ ಮೊದಲ ಅಧಿವೇಶನದಲ್ಲಿ ಭಾಗವಹಿಸಿದವರು ಕೇವಲ 211 ಜನರು ಮಾತ್ರ. ಹಾಗಾಗಿ ಈ ಹೇಳಿಕೆ ಕೂಡ ಸರಿಯಾಗಿದೆ. ಮೂರನೇ ಆಯ್ಕೆಯನ್ನು ನೋಡೋದಾದರೆ ಸಂವಿಧಾನ ರಚನಾ ಸಭೆಯಲ್ಲಿ ಒಟ್ಟು 21 ಸಮಿತಿಗಳಿದ್ದವು ಅಂತಕ್ಕಂಥದ್ದು ತಪ್ಪಾಗಿದೆ. ಯಾಕೆಂದರೆ ಸಂವಿಧಾನ ರಚನಾ ಸಭೆಯಲ್ಲಿ ಇದ್ದಂಥ ಒಟ್ಟು ಸಮಿತಿಗಳ ಸಂಖ್ಯೆ 22 ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಸಂವಿಧಾನ ರಚನಾ ಸಭೆ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಸಮಯ 2 ವರ್ಷ 11 ತಿಂಗಳು 18 ದಿನ ಅಂತಕ್ಕಂಥದ್ದು ಸರಿಯಾದಂಥ ಪಾಯಿಂಟ್ ಆಗಿದೆ. ಹಾಗಾಗಿ ಸರಿಯಾದ ಆಯ್ಕೆ ಯಾವುದು ಅಂದರೆ ಇದರಲ್ಲಿ ಈ ಕೊಟ್ಟಿರ್ತಕ್ಕಂಥ ಅಂಶಗಳಲ್ಲಿ ಆಯ್ಕೆಗಳಲ್ಲಿ ತಪ್ಪಾಗಿರೋದು ಯಾವುದು ಅಂದರೆ ಸಿ, ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ, ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದರೆ ಹೊಂದಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಇತ್ತೀಚೆಗೆ KENವರು KPSC ಅವರು ಏನು ಮಾಡ್ತಾ ಇದ್ದಾರೆ, ನಿಮ್ಮ ನಾಲೆಡ್ಜ್ ಲೆವೆಲ್ ಪ್ರಶ್ನೆಗಳನ್ನು ಬಿಟ್ಟು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಪ್ರಶ್ನೆಗಳನ್ನು ಕೇಳೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆಗ ನೋಡಿದಾಗ ಈ ಥರದ್ದು ಪ್ರಶ್ನೆಗಳಿರುತ್ತೆ. ಇಲ್ಲಿ ಸಂವಿಧಾನದ ಲಕ್ಷಣಗಳು ಅಂತ ಬಂದಾಗ ಭಾರತದ ಸಂವಿಧಾನವು ಒಂದು ಎರವಲು ಸಂವಿಧಾನ ಅಂತ ಕರಿತೀವಿ, ಬಾರೋಡ್ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಏಕೆಂದರೆ ಭಾರತದ ಸಂವಿಧಾನವನ್ನು ರಚಿಸುವಾಗ ಸುಮಾರು 60 ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಬೇರೆ ಬೇರೆ ದೇಶದ ಸಂವಿಧಾನಗಳಲ್ಲಿ ಇದ್ದಂಥ ಬೆಸ್ಟ್ ವಿಚಾರಗಳನ್ನು ಆಯ್ಕೆ ಮಾಡಿ ಭಾರತದ ಸಂವಿಧಾನದಲ್ಲಿ ಸೇರಿಸಿರೋದನ್ನು ಕಾಣ್ಬೋದು. ಹಾಗೆ ನೋಡಿದ್ರೆ ಇಲ್ಲಿ ಒಂದು ಕಡೆ ಯಾವ್ಯಾವ ದೇಶದಿಂದ ನಮ್ಮ ಸಂವಿಧಾನಕ್ಕೆ ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಒಂದು ಪಟ್ಟಿನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಪಟ್ಟಿನಲ್ಲಿ ಯಾವ ವಿಷಯಗಳನ್ನು ತಗೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. ಅವುಗಳ ಸರಿಯಾದ ಹೊಂದಾಣಿಕೆಯನ್ನು ಆಯ್ಕೆಯಾಗಿ ಕೊಡಲಾಗಿದೆ. ಹಾಗೆ ನೋಡಿದ್ರೆ ಬ್ರಿಟನ್ ಸುಮಾರು ನೋಡಿ, ಬ್ರಿಟನ್ನಿಂದ ಏನು ತಗೊಂಡಿದ್ದೀವಿ ಅಂತ ನೋಡಿದಾಗ ನಿಮಗೆಲ್ರಿಗೂ ಗೊತ್ತಿದೆ, ನಾವು ಸಂಸದೀಯ ಮಾದರಿಯ ಸರ್ಕಾರ ಇದನ್ನು ನಾವು ಬ್ರಿಟನ್ನಿಂದ ತಗೊಂಡಿದ್ದೀವಿ. ಇದು ನಿಮಗೆ ಗೊತ್ತಿರಬೇಕು. ಹಾಗೆಯೇ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ ಇದನ್ನು ಕೂಡ ನಾವು ಬ್ರಿಟನ್ನಿಂದ ತಗೊಂಡಿದ್ದೀವಿ. ಈ ಥರದ ಹಲವು ಅಂಶಗಳನ್ನು ಭಾರತ ಸಂವಿಧಾನಕ್ಕೆ ಬ್ರಿಟನ್ನಿಂದ ತಗೊಂಡಿದ್ದೀವಿ. ಇನ್ನು ಅಮೇರಿಕಾದಿಂದ ಅಂತ ಬಂದಾಗ ಮೂಲಭೂತ ಹಕ್ಕುಗಳು, ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ, ಈ ಥರದ್ದು ಇಲ್ಲಿ ನೋಡಿ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಮೇರಿಕಾದಿಂದ ನಾವು ಇದನ್ನು ತಗೊಂಡಿದ್ದೀವಿ. ಹಾಗೆಯೇ ಉಪರಾಷ್ಟ್ರಪತಿ ಹುದ್ದೆ, ಈ ಥರದ ಹಲವು ಅಂಶಗಳನ್ನು ನಾವು ಅಮೇರಿಕಾದಿಂದ ತಗೊಂಡಿದ್ದೀವಿ. ಇನ್ನು ದಕ್ಷಿಣ ಆಫ್ರಿಕಾದಿಂದ ಅಂತ ಬಂದಾಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯಸಭೆಯಲ್ಲಿ ಇರ್ತಕ್ಕಂಥ ಒಟ್ಟು ಸದಸ್ಯರಲ್ಲಿ 238 ಸದಸ್ಯರನ್ನು ಏನು ಪರೋಕ್ಷ ಚುನಾವಣೆಯ ಮೂಲಕ ಆಯ್ಕೆ ಮಾಡ್ತೀವಿ, ಆ ಚುನಾವಣಾ ವಿಧಾನವನ್ನು ನಾವು
ರಾಜ್ಯಸಭೆಗೆ ಸದಸ್ಯರ ಆಯ್ಕೆ ಮಾಡ್ತಕ್ಕಂಥ ಚುನಾವಣಾ ವಿಧಾನ ಏನಿದೆ ಅದನ್ನು ದಕ್ಷಿಣ ಆಫ್ರಿಕಾದಿಂದ ತೊಗೊಂಡಿದ್ದೀವಿ. ಹಾಗೆಯೇ ಸಂವಿಧಾನ ತಿದ್ದುಪಡಿ ವಿಧಾನ, ಸಂವಿಧಾನದ 368ನೇ ವಿಧಿ ಪ್ರಕಾರ ಏನು ಭಾರತದ ಸಂವಿಧಾನವನ್ನು ನಾವು ತಿದ್ದುಪಡಿ ಮಾಡ್ತೀವಿ, ಆ ತಿದ್ದುಪಡಿ ಮಾಡುವುದನ್ನು ನಾವು ದಕ್ಷಿಣ ಆಫ್ರಿಕಾದಿಂದ ತೊಗೊಂಡಿದ್ದೀವಿ. ಹಾಗೆಯೇ ಆಸ್ಟ್ರೇಲಿಯಾದಿಂದ ಅಂತ ಬಂದಾಗ ನಾವು ಸಮವರ್ತಿ ಪಟ್ಟಿ ಅಂತ ಬರುತ್ತೆ, ಇದನ್ನು ಸಮವರ್ತಿ ಪಟ್ಟಿಯನ್ನು ನಾವು ಆಸ್ಟ್ರೇಲಿಯಾದಿಂದ ತೊಗೊಂಡಿದ್ದೀವಿ. ಹಾಗೆಯೇ 108ನೇ ವಿಧಿಯ ಪ್ರಕಾರ ಏನು ಜಂಟಿ ಅಧಿವೇಶನ ಕರೀತಕ್ಕಂಥದ್ದು, ಇದು ಕೂಡ ಆಸ್ಟ್ರೇಲಿಯಾ ಸಂವಿಧಾನದಿಂದ ನಾವು ಭಾರತ ಸಂವಿಧಾನಕ್ಕೆ ತೆಗೆದುಕೊಂಡಿದ್ದೀವಿ. ಹಾಗೆ ನೋಡಿದಾಗ ಈಗ ಬ್ರಿಟನ್ ಅಂದ ತಕ್ಷಣ ನಮಗೆ ಬರಬೇಕಾಗಿರೋದು ಎ ಅಂದರೆ ಏಕೀಕೃತ ನ್ಯಾಯಾಂಗ ವ್ಯವಸ್ಥೆ. ಹಾಗೆಯೇ ಅಮೇರಿಕ ಅಂತ ಬಂದಾಗ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಹಾಗೆಯೇ ದಕ್ಷಿಣ ಆಫ್ರಿಕಾ ಅಂತ ಬಂದಾಗ ಸಂವಿಧಾನ ತಿದ್ದುಪಡಿ ಮಸೂದೆ ಅಂದರೆ ತಿದ್ದುಪಡಿ ವಿಧಾನ. ಆಸ್ಟ್ರೇಲಿಯಾ ಅಂತ ಬಂದಾಗ ಸಮವರ್ತಿ ಪಟ್ಟಿ. ಈಗ ನಾವು ನೋಡಿದ್ರೆ ಎ ಫಾರ್ 4 ಎಲ್ಲಿದೆ ಅಂತ ನೋಡಿದ್ರೆ ಎ ಫಾರ್ 4 2 ಆಯ್ಕೆಗಳಲ್ಲಿ ಕಂಡುಬರುತ್ತೆ. ಆಗ ಮುಂದುವರಿಬೇಕು. ಬಿ ಫಾರ್ 3 ಎಲ್ಲಿದೆ? ಬಿ ಫಾರ್ 3 2 ಆಯ್ಕೆಗಳಲ್ಲಿದೆ. ಸಿ ಮತ್ತು ಡಿ 2 ಆಯ್ಕೆಗಳಲ್ಲಿ ಇದೆ. ಮತ್ತೆ ಮುಂದುವರೆದಾಗ ದಕ್ಷಿಣ ಆಫ್ರಿಕಾ ಏನು ಅಂತ ಅಂದರೆ 2 ಅಂತ ಅಂದರೆ ಸಂವಿಧಾನ ತಿದ್ದುಪಡಿ ವಿಧಾನ. ಈಗ ಎರಡನೇದು ನೋಡಿ, ಅಲ್ಲಿಗೆ ಸರಿಯಾದಂಥ ಉತ್ತರ ಸಿ ಆಯ್ಕೆ ಆಗುತ್ತೆ. ಈ ತರಹ ನೀವು ಡೀಟೇಲ್ ಆಗಿ ಸುಮಾರು ಬೇರೆ ಬೇರೆ ದೇಶಗಳಿಂದ ಏನೇನೆಲ್ಲ ತೊಗೊಂಡಿದ್ದೀವಿ ಅಂತಕ್ಕಂಥದ್ದು, ಈಗ ತುರ್ತು ಪರಿಸ್ಥಿತಿಗಳು ಅಂತಕ್ಕಂಥದ್ದನ್ನು ಜರ್ಮನಿಯ ವೀಮರ್ ಸಂವಿಧಾನದಿಂದ ತೆಗೆದುಕೊಂಡಿರ್ತಕ್ಕಂಥದ್ದು ಇರ್ಬೋದು. DPSP ಅಂತ ಬಂದಾಗ ಅಂದರೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸೀಸ್ ಅಂತ ಬಂದಾಗ ನಾವು ಐರಿಷ್ ಅಥವಾ ಐರ್ಲೆಂಡ್ ಸಂವಿಧಾನದಿಂದ ತೊಗೊಂಡಿರೋದಿರ್ಬೋದು. ಅಥವಾ ಮೂಲಭೂತ ಕರ್ತವ್ಯಗಳು ಅಂತ ಬಂದಾಗ USSR ಅಥವಾ ರಷ್ಯಾ ಸಂವಿಧಾನದಿಂದ ತೆಗೆದುಕೊಂಡಿರೋದಿರ್ಬೋದು. ಹೀಗೆ ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ನಮ್ಮ ಸಂವಿಧಾನಕ್ಕೆ ಹಲವು ಅಂಶಗಳನ್ನು ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಈ ಕೆಳಕಂಡ ಯಾವ ಕಾರಣಕ್ಕೆ ಜಾರಿಗೆ ತರಲಾಗುತ್ತೆ? ನಿಮ್ಗೆಲ್ರಿಗೂ ಗೊತ್ತಿದೆ, ಮೊನ್ನೆ ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗಳು ಅಂತಕ್ಕಂಥದ್ರ ಮೇಲೂ ಕೂಡ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ತುರ್ತು ಪರಿಸ್ಥಿತಿಗಳನ್ನು ಸಂವಿಧಾನದ ಎಷ್ಟನೇ ಪಾರ್ಟ್ ಮೇಲೆ ಕ್ವಶನ್ ಬಂದಿತ್ತು, ಎಷ್ಟನೇ ಭಾಗದಲ್ಲಿ ಅದನ್ನು ನೋಡ್ಬೋದು ಅಂತ. 18ನೇ ಭಾಗ ಅಂತಕ್ಕಂಥದ್ದು ಸರಿಯಾದ ಉತ್ತರ. 18ನೇ ಭಾಗದಲ್ಲಿ ಸಂವಿಧಾನದ 352ನೇ ವಿಧಿಯಿಂದ 356ನೇ ವಿಧಿಯವರೆಗೆ ಡೀಟೇಲ್ ಆಗಿ ಎಮರ್ಜೆನ್ಸೀಸ್ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. 352ನೇ ವಿಧಿ ಅಂದ ತಕ್ಷಣವೇ ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಕರಿತೀವಿ, ಎನಿ ಅಂತ ಹೇಳ್ತೀವಿ. ನ್ಯಾಷನಲ್ ಎಮರ್ಜೆನ್ಸಿ ನಾವು ಯಾವ ಸಂದರ್ಭಗಳಲ್ಲಿ ಏನು ನ್ಯಾಷನಲ್ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂದರೆ ಏನು, ಅದು ಯಾವ ಕಾರಣಗಳಿಗಾಗಿ ಘೋಷಣೆ ಮಾಡ್ತೀವಿ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿಯನ್ನು 2 ಮುಖ್ಯ ಕಾರಣಗಳಿಗಾಗಿ ಘೋಷಣೆ ಮಾಡಲಾಗುತ್ತೆ. ಒಂದು ಯುದ್ಧ ಅಂತ ಹೇಳ್ತೀವಿ, ಯುದ್ಧ ವಾರ್ ಟೈಮಲ್ಲಿ. ಇನ್ನೊಂದು ನಿಮಗೆ ಬಾಹ್ಯ ಆಕ್ರಮಣ ಅಂತ ಕರಿತೀವಿ, ಬಾಹ್ಯ ಆಕ್ರಮಣ. ಯುದ್ಧ ಅಥವಾ ಬಾಹ್ಯ ಆಕ್ರಮಣದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ 352ನೇ ವಿಧಿಯ ಪ್ರಕಾರ ನಾವು ಘೋಷಣೆ ಮಾಡ್ತೀವಿ. ಇದು ಒಂದು ರೀಸನು, ಒಂದು ಕಾರಣ ಏನು ಅಂದರೆ ಯುದ್ಧ ಅಥವಾ ಬಾಹ್ಯ ಆಕ್ರಮಣ, ವಾರ್ ಅಥವಾ ಎಕ್ಸ್ಟರ್ನಲ್ ಅಗ್ರೆಷನ್ ಅಂತ ಹೇಳ್ತೀವಿ. ಎರಡನೇ ಕಾರಣ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಇರತಕ್ಕಂಥ ಎರಡನೇ ಕಾರಣ, 1978ರವರೆಗೆ ಎರಡನೇ ಕಾರಣವನ್ನು ನಾವು ಆಂತರಿಕ ಗಲಭೆ ಅಂತ ಹೇಳಿ ಕರಿತಾ ಇದ್ವಿ. 1978ರಲ್ಲಿ ಸಂವಿಧಾನಕ್ಕೆ 44ನೇ ತಿದ್ದುಪಡಿ ಮಾಡೋದ್ರ ಮೂಲಕ ಈ ಆಂತರಿಕ ಗಲಭೆ ಅನ್ನೋದನ್ನು ಆಂತರಿಕ ಸಶಸ್ತ್ರ ದಂಗೆ ಅಂತ ಹೇಳಿ ಚೇಂಜ್ ಮಾಡಿದ್ರು. ಇಂಟರ್ನಲ್ ಅಗ್ರೆಷನ್ ಅನ್ನೋದನ್ನು ಅಥವಾ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಅಂತ ಇತ್ತು 1978ಕ್ಕೆ ಮೊದಲು, ಅದನ್ನು ಇಂಟರ್ನಲ್ ಆರ್ಮಡ್ ರೆಬಲಿಯನ್ ಅಂತ ಹೇಳಿ ಮಾಡಿದ್ರು. ಹೀಗೆ 44ನೇ ತಿದ್ದುಪಡಿನಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ ಆಂತರಿಕ ಸಶಸ್ತ್ರ ದಂಗೆ ಅಂತ ಹೇಳಿ ಮಾಡಲಾಗಿದೆ. ಈ ಕಾರಣಕ್ಕಾಗಿ 1900 ಅಂದರೆ ಯುದ್ಧ ಅಥವಾ ಬಾಹ್ಯ ಆಕ್ರಮಣಕ್ಕಾಗಿ 1962ರಲ್ಲಿ ಚೀನಾ ಭಾರತದ ಮೇಲೆ ಆಕ್ರಮಣ ಮಾಡಿದಾಗ ಮತ್ತು 1971ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವಾಗ 2 ಸಂದರ್ಭದಲ್ಲಿ ಯುದ್ಧ ಅಥವಾ ಬಾಹ್ಯ ಆಕ್ರಮಣಕ್ಕಾಗಿ ನಾವು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದೀವಿ. ಹಾಗೆಯೇ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಕಾರಣಕ್ಕಾಗಿ 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಹೀಗೆ ಒಟ್ಟು ಭಾರತದಲ್ಲಿ 1962, 1971, 1975 3 ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ
ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಸಂಸತ್ತಿನ ಒಪ್ಪಿಗೆಯನ್ನು ಪಡಿಬೇಕಾಗತ್ತೆ. ಸಂಸತ್ತಿನ ಒಪ್ಪಿಗೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋರು ಯಾರು? ರಾಷ್ಟ್ರಪತಿಗಳು ಘೋಷಣೆ ಮಾಡ್ತಾರೆ. ರಾಷ್ಟ್ರಪತಿಗಳು ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಪಾರ್ಲಿಮೆಂಟಿನ ಅನುಮೋದನೆ ಬೇಕಾಗುತ್ತೆ. ಪಾರ್ಲಿಮೆಂಟಿನ ಅನುಮೋದನೆಯನ್ನು ಪಡೆಯೋದಕ್ಕೆ 1978ರವರೆಗೆ 2 ತಿಂಗಳು ಸಮಯ ಇರ್ತಾಯಿತ್ತು. ನ್ಯಾಷನಲ್ ಎಮರ್ಜೆನ್ಸಿಗೆ ಸಂಸತ್ತಿನ ಅನುಮತಿಯನ್ನು ಪಡೆಯಲು ಇದ್ದ ಸಮಯ 2 ತಿಂಗಳು. ಎಲ್ಲಿವರೆಗೆ? 1978ರವರೆಗೆ. 44ನೇ ತಿದ್ದುಪಡಿ ಮಾಡಿದ್ಮೇಲೆ ಆ 2 ತಿಂಗಳು ಅಂತ ಇದ್ದಿದ್ದನ್ನು 1 ತಿಂಗಳಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಸತ್ತಿನ ಅನುಮತಿಯನ್ನು ಪಡೆಯಬೇಕು ಎಂದು ಬದಲಾಯಿಸಲಾಗಿದೆ. ಅದರ ಜೊತೆಗೆ 1978ರಲ್ಲಿ ಮತ್ತೊಂದು ಬದಲಾವಣೆಯನ್ನು ಮಾಡ್ತಾರೆ. ಪ್ರಧಾನಿ ಮತ್ತು ಅವರ ಸಚಿವ ಸಂಪುಟ ಲಿಖಿತವಾಗಿ ಬರವಣಿಗೆ ರೂಪದಲ್ಲಿ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಸೇರಿಸಲಾಗಿದೆ. ಇದೆಲ್ಲ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಸಂದರ್ಭ. ಅದಾದಮೇಲೆ ನಿಮಗೆಲ್ರಿಗೂ ಗೊತ್ತಿದೆ ನೋಡಿ, ಅದಕ್ಕೆ ರಿಲೇಟೆಡ್ ಆಗಿಯೇ ಇಲ್ಲಿ ಪ್ರಶ್ನೆಯನ್ನು ಕೇಳಿರ್ತಕ್ಕಂಥದ್ದು, ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ರಾಷ್ಟ್ರೀಯ ತುರ್ತು ಪರಿಸ್ಥಿತಿನ ಯಾವಾಗ ಘೋಷಣೆ ಮಾಡ್ತೀವಿ? 2 ಕಾರಣ ಹೇಳಿದ್ದೀನಿ. ಒಂದು, ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಾಗ ಅಲ್ಲ, ಯಾಕೆ ಅಂದರೆ ಇದು ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ ರೀಸನ್ ಆಗುತ್ತೆ. ನಾವು ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಸಂವಿಧಾನದ 360ನೇ ವಿಧಿಯ ಅಡಿಯಲ್ಲಿ ನಾವು ಈ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದನ್ನು ಕಾಣ್ತೀವಿ. ಆಗಲೇ ನಾನು ಮಾಹಿತಿ ಹೇಳಬೇಕಾದ್ರೆ 18ನೇ ಭಾಗದಲ್ಲಿ 352ನೇ ವಿಧಿಯಿಂದ 360ನೇ ವಿಧಿಯವರೆಗೆ ತುರ್ತು ಪರಿಸ್ಥಿತಿಗಳ ಬಗ್ಗೆ ಮಾಹಿತಿ ಇದೆ ಅನ್ನೋದನ್ನು ಹೇಳಬೇಕಿತ್ತು, ಮಿಸ್ ಆಯಿತು. ಇರಲಿ, ಸರಿ ಮಾಡ್ಕೊಳ್ಳಿ. ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಾಗ 360ನೇ ವಿಧಿಯ ಪ್ರಕಾರ ನಾವು ಫೈನಾನ್ಷಿಯಲ್ ಎಮರ್ಜೆನ್ಸಿಯನ್ನು ಡಿಕ್ಲೇರ್ ಮಾಡ್ತೀವಿ. ಯುದ್ಧದ ಸಂದರ್ಭದಲ್ಲಿ ಮಾತ್ರ ಅನ್ನೋದು ಕೂಡ ತಪ್ಪಾಗುತ್ತೆ. ಯಾಕೆಂದರೆ ಯುದ್ಧದ ಸಂದರ್ಭ ಅಲ್ಲದೇ ನೋಡಿ, 2ನೇ ರೀಸನ್ ಇದೆ. ನಾವು ಇಂಟರ್ನಲ್ ಆರ್ಮಡ್ ರೆಬೆಲಿಯನ್ ಅಂತಲೂ ಕರಿತೀವಿ. ಆಂತರಿಕ ಸಶಸ್ತ್ರ ದಂಗೆಯ ಕಾರಣಕ್ಕಾಗೂ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದ್ರಿಂದ ಯುದ್ಧದ ಸಂದರ್ಭದಲ್ಲಿ ಮಾತ್ರ ಅನ್ನೋದು ತಪ್ಪಾಗುತ್ತೆ. ಯಾವುದಾದರೂ ರಾಜ್ಯದಲ್ಲಿ ಸಾಂವಿಧಾನಿಕ ಕುಸಿತ ಉಂಟಾದಾಗ ಅಂತ ಇದೆ. ಇದ್ರ ಪ್ರಕಾರ ನೋಡಿ, 356ನೇ ವಿಧಿ ಪ್ರಕಾರ ನಾವು ಯಾವುದೇ ಒಂದು ರಾಜ್ಯದಲ್ಲಿ ಕಾನ್ಸ್ಟಿಟ್ಯೂಷನಲ್ ಬ್ರೇಕ್ ಡೌನ್ ಆದಾಗ, ಸಂವಿಧಾನಾತ್ಮಕ ಅಥವಾ ಸಾಂವಿಧಾನಿಕ ಕುಸಿತ ಉಂಟಾದಾಗ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತೀವಿ. ಅದಕ್ಕೆ ಇದು ರೀಸನ್ ಆಗುತ್ತೆ. ಈಗ 4ನೇ ಆಯ್ಕೆಯನ್ನು ನೋಡಿದ್ರೆ ಯುದ್ಧ ನೋಡಿ, ಯುದ್ಧದ ಕಾರಣಕ್ಕಾಗಿ ಘೋಷಣೆ ಮಾಡ್ತೀವಿ. ಬಾಹ್ಯ ಆಕ್ರಮಣ ಮತ್ತು ದೇಶದ ಒಳಗೆ ಸಶಸ್ತ್ರ ದಂಗೆ ಉಂಟಾದಾಗ ಇದು ಸರಿಯಾದ ರೀಸನ್ನು. ಹಾಗಾಗಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡೋದಕ್ಕೆ ಇರ್ತಕ್ಕಂತಹ ಕಾರಣಗಳು 2. ಒಂದು, ಯುದ್ಧ ಅಥವಾ ಬಾಹ್ಯಾಕ್ರಮಣ. ಇನ್ನೊಂದು, ದೇಶದ ಒಳಗೆ ಸಶಸ್ತ್ರ ದಂಗೆ ಆದಂಥ ಸಂದರ್ಭದಲ್ಲಿ ಮಾತ್ರ. ಇದು ನಿಮಗೆ ಗೊತ್ತಿರಬೇಕು. ಇದನ್ನು ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಮುಂದುವರೆದು ನೋಡೋದಾದರೆ ಮತ್ತೊಂದು ಪ್ರಶ್ನೆ, ಹೊಂದಿಸಿ ಗುರುತಿಸಿ ಅಂತ ಇದೆ. ಇದು ನಾವು ಶೆಡ್ಯೂಲ್ಸ್ ಅಂತ ಕರಿತೀವಿ, ಅನುಸೂಚಿಗಳು ಅಂತ ಕರಿತೀವಿ. ಈ ಅನುಸೂಚಿಗಳಿಗೆ ಸಂಬಂಧಿಸಿದಂಥ ಒಂದು ಪ್ರಶ್ನೆಯನ್ನು ಇಲ್ಲಿ ಹಾಕೊಳ್ಳಲಾಗಿದೆ. 3ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಅನುಸೂಚಿಗಳ ಸಂಖ್ಯೆ ಎಷ್ಟು ಅಂದರೆ 8 ಅನುಸೂಚಿಗಳಿದ್ವು. ನಂತರ ಈಗ 2026ರಲ್ಲಿ ಎಷ್ಟು ಅನುಸೂಚಿಗಳಿವೆ ಸಂವಿಧಾನದಲ್ಲಿ ಅಂತ ನೋಡೋದಾದರೆ 12 ಅನುಸೂಚಿಗಳಿದ್ದಾವೆ ಅಂತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ. ಮೊದಲನೇ ಅನುಸೂಚಿ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅವುಗಳ ಭೂಪ್ರದೇಶದ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, 2ನೇ ಅನುಸೂಚಿ ನಿಮ್ಮೆಲ್ರಿಗೂ ಗೊತ್ತಿದೆ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅಂತ ಏನು ಕರಿತೀವಿ. ನಿಮಗೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು, ಈ ಎಲ್ಲ ಅಟಾರ್ನಿ ಜನರಲ್ ಇರ್ಬೋದು, CAG ಇರ್ಬೋದು, ಇವೆಲ್ಲವೂ ನಾವು ಸಾಂವಿಧಾನಿಕ ಹುದ್ದೆಗಳು ಅಂತ ಕರಿತೀವಿ. ಈ ಸಾಂವಿಧಾನಿಕ ಹುದ್ದೆಗಳ ಸ್ಯಾಲರಿ ಬಗ್ಗೆ, ವೇತನದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ 2ನೇ ಅನುಸೂಚಿನಲ್ಲಿ. 3ನೇ ಅನುಸೂಚಿನಲ್ಲಿ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಈಗೇನು 2ನೇ ಅನುಸೂಚಿನಲ್ಲಿ ಸಾಂವಿಧಾನಿಕ ಹುದ್ದೆಗಳು ಅಂತ ಕರೆದ್ವಿ, ಈ ಹುದ್ದೆಗಳ ಪ್ರತಿಜ್ಞಾವಿಧಿಯ ಬಗ್ಗೆ ಮಾಹಿತಿ ಸಿಗುತ್ತೆ. 4ನೇ ಅನುಸೂಚಿ ಅಂತ ಬಂದಾಗ ರಾಜ್ಯಸಭೆಯಲ್ಲಿ ರಾಜ್ಯಗಳ ಸ್ಥಾನಗಳ ಹಂಚಿಕೆಯ ಬಗ್ಗೆ, ಏನು 250 ಸ್ಥಾನಗಳಿದ್ದಾವೆ ರಾಜ್ಯಸಭೆಯಲ್ಲಿ, ಆ ಸ್ಥಾನಗಳು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಸ್ಥಾನಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ಸ್ಥಾನಗಳು ಅಂತಕ್ಕಂಥ ಮಾಹಿತಿ 4ನೇ ಅನುಸೂಚಿಯಲ್ಲಿ ಸಿಗುತ್ತೆ. 5ನೇ ಅನುಸೂಚಿಯಲ್ಲಿ ಏನು ATM ಸ್ಕ್ವೇರ್ ಸ್ಟೇಟ್ಸನ್ನು ಹೊರತುಪಡಿಸಿ, ಅಂದರೆ ATM ಸ್ಕ್ವೇರ್ಸ್ ಅಂತಂದರೆ ನಿಮಗೆ ಗೊತ್ತಿರಬೇಕು, ನಾವು ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ರಾಜ್ಯಗಳು ಇವುಗಳನ್ನು ಹೊರತುಪಡಿಸಿ ಉಳಿದ ರಾಜ್ಯಗಳಲ್ಲಿ ಇರ್ತಕ್ಕಂಥ ಬುಡಕಟ್ಟು ಪ್ರದೇಶಗಳ ಆಡಳಿತದ ಬಗ್ಗೆ ಮಾಹಿತಿ 5ನೇ ಅನುಸೂಚಿಯಲ್ಲಿ ಸಿಗುತ್ತೆ. 6ನೇ ಅನುಸೂಚಿನಲ್ಲಿ ಈ ATM ಸ್ಕ್ವೇರ್ ಸ್ಟೇಟ್ಸ್ ಅಂತ ಏನು ಕರೆದ್ವಿ, ಈ ರಾಜ್ಯಗಳಲ್ಲಿರುವ ಅನುಸೂಚಿತ ಪ್ರದೇಶಗಳ ಆಡಳಿತದ ಬಗ್ಗೆ ಮಾಹಿತಿ ಸಿಗುತ್ತೆ. 7ನೇ ಅನುಸೂಚಿ ಬಗ್ಗೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಕ್ವಶನ್ ಆಗಿತ್ತು. ಕೇಂದ್ರ ರಾಜ್ಯಗಳ ನಡುವಿನ ಅಧಿಕಾರಗಳ ಹಂಚಿಕೆ, ಏನು ಕೇಂದ್ರ ಪಟ್ಟಿ, ಸಮವರ್ತಿ ಪಟ್ಟಿ, ರಾಜ್ಯ ಪಟ್ಟಿ ಅಂತೆಲ್ಲ ಇದ್ದಾವೆ, ಈ ಪಟ್ಟಿಗಳಲ್ಲಿ ಅಧಿಕಾರಗಳ ಹಂಚಿಕೆಯ ಮಾಹಿತಿ ನಮಗೆ 7ನೇ ಅನುಸೂಚಿಯಲ್ಲಿ ಸಿಗುತ್ತೆ. 8ನೇ ಅನುಸೂಚಿ ಅಂತ ಬಂದಾಗ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ.
ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಅಧಿಕೃತ ಭಾಷೆಗಳು ಸುಮಾರು 22 ಭಾಷೆಗಳು 8ನೇ ಅನುಸೂಚಿಯಲ್ಲಿರೋದು. ಆ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 14 ಭಾಷೆಗಳಿದ್ವು. ಇದು 8ನೇ ಅನುಸೂಚಿಯಲ್ಲಿ ಮಾಹಿತಿ ಸಿಗುತ್ತೆ. 9ನೇ ನೋಡಿ, ಈ 8 ಅನುಸೂಚಿಗಳು ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಇದ್ದಂಥದ್ದು. ಆನಂತರ 9ನೇ ಅನುಸೂಚಿಯನ್ನು 1951ರಲ್ಲಿ ಸಂವಿಧಾನಕ್ಕೆ 1ನೇ ತಿದ್ದುಪಡಿಯನ್ನು ಮಾಡೋದ್ರ ಮೂಲಕ, ನಿಮಗೆ ಗೊತ್ತಿರಲಿ ಭೂ ಸುಧಾರಣಾ ಕಾಯ್ದೆ ಅಂತ ಹೇಳ್ತೀವಿ, ಲ್ಯಾಂಡ್ ರಿಫಾರ್ಮ್ಸ್, ಇದನ್ನು ಸಂವಿಧಾನಕ್ಕೆ 9ನೇ ಅನುಸೂಚಿನಲ್ಲಿ ಸೇರಿಸಲಾಯಿತು. ಆನಂತರ 1985ರಲ್ಲಿ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು 52ನೇ ತಿದ್ದುಪಡಿ ಮಾಡಿ ಸೇರಿಸಲಾಯಿತು. 52ನೇ ತಿದ್ದುಪಡಿಯ ಮೂಲಕ 10ನೇ ಅನುಸೂಚಿಯನ್ನು 1985ರಲ್ಲಿ ಸೇರಿಸಲಾಯಿತು. ಅಲ್ಲಿ ಪಕ್ಷಾಂತರದ ಬಗ್ಗೆ ಮಾಹಿತಿ ಸಿಗುತ್ತೆ. ನಂತರ 1993ರಲ್ಲಿ 1993ನಲ್ಲಿ 11ನೇ ಅನುಸೂಚಿಯನ್ನು ಪಂಚಾಯಿತಿಗಳು ಅಂತಕ್ಕಂಥ ಹೆಸರಿನಲ್ಲಿ ಗ್ರಾಮೀಣ ಸ್ಥಳೀಯ ಸರ್ಕಾರಗಳ ಬಗ್ಗೆ 73ನೇ ಸಂವಿಧಾನ ತಿದ್ದುಪಡಿಯ ಮೂಲಕ 11ನೇ ಅನುಸೂಚಿಯನ್ನು ಸೇರಿಸಲಾಯಿತು. ಅದೇ ವರ್ಷದಲ್ಲಿ 1993ರಲ್ಲಿ 12ನೇ ಅನುಸೂಚಿಯನ್ನು ಮುನ್ಸಿಪಾಲಿಟಿಗಳು ಅಂತಕ್ಕಂಥ ಹೆಸರಿನಲ್ಲಿ ಸಂವಿಧಾನಕ್ಕೆ ಸೇರಿಸಲಾಯಿತು 74ನೇ ಸಂವಿಧಾನ ತಿದ್ದುಪಡಿಯ ಮೂಲಕ. ಈಗ ನೋಡಿದಾಗ 3ನೇ ಅನುಸೂಚಿ ಅಂದಾಗ ಪ್ರತಿಜ್ಞಾವಿಧಿ, ನಿಮಗೆ ಗೊತ್ತಿರಬೇಕು ಪ್ರತಿಜ್ಞಾವಿಧಿ. 9ನೇ ಅನುಸೂಚಿ ಅಂದರೆ ಭೂ ಸುಧಾರಣಾ ಕಾಯ್ದೆ. ಹಾಗೆಯೇ ನೋಡಿ, 10ನೇ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ 1985, 52ನೇ ತಿದ್ದುಪಡಿ. 11ನೇ ಅನುಸೂಚಿ ಪಂಚಾಯಿತಿಗಳು. ಹೀಗೆ ನೀವು ಮಾರ್ಕ್ ಮಾಡಿದಾಗ 3ನೇದು ಅಂದರೆ 2, ಎಗೆ 2 ಇರತಕ್ಕಂಥದ್ದು ಒಂದೇ ಆಪ್ಷನ್ ಇದೆ, ಅಲ್ಲಿಗೆ ಬಿ ಸರಿಯಾದಂಥ ಉತ್ತರ ಆಗಿರುತ್ತೆ. ಈ ಥರ ನೀವು ಸರಿಯಾದ ರೀತಿಯಲ್ಲಿ ಇದೆಲ್ಲ ಮಾಹಿತಿ ನಮ್ಮ ಸ್ಪರ್ಧಾಜಿಕೆ ಕೃತಿನಲ್ಲಿ ಮಾಹಿತಿ ನಿಮಗೆ ಸಿಗುತ್ತೆ. ಇದನ್ನು ತೆಗೆದುಕೊಂಡು ಓದಿದ್ರೆ ನಿಮಗೆ ಮಾಹಿತಿ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟ್ ಪ್ರಶ್ನೆ, ಸುಪ್ರೀಂ ಕೋರ್ಟಿನ ಯಾವ ತೀರ್ಪಿನಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲವೆಂದು ಹೇಳಿದೆ? ಇದು ಬಹಳ ಇಂಪಾರ್ಟೆಂಟು. ಪ್ರಿಯಂಬಲ್ ಬಗ್ಗೆ ನಾವು ಓದ್ಕೋಬೇಕಾದ್ರೆ, ಪ್ರಿಯಂಬಲ್ ಸಂವಿಧಾನದ ಭಾಗವೇ ಅಲ್ವೇ ಅಂತಕ್ಕಂಥ ಒಂದು ಚರ್ಚೆ ಸುಪ್ರೀಂ ಕೋರ್ಟಿನ ಹಲವು ಪ್ರಕರಣಗಳಲ್ಲಿ ಅದು ಚರ್ಚೆಗೆ ಬರುತ್ತೆ. ಹಾಗೆ ನೋಡಿದ್ರೆ 1960ರ ಬೇರುಬಾರಿ ಪ್ರಕರಣ ಅಂತ ಏನು ಕರಿತೀವಿ, ಬೇರುಬಾರಿ ಅಂತಕ್ಕಂಥ ಒಂದು ಗ್ರಾಮವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡುವಂಥ ಸಂದರ್ಭದಲ್ಲಿ 1960ರಲ್ಲಿ ಈ ಪ್ರಕರಣ ನಡೆಯುತ್ತೆ. ಆ ಪ್ರಕರಣದಲ್ಲಿ ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಂದು ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನು ಕೊಡುತ್ತೆ. ಅಂದರೆ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ, ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ರಸ್ತಾವನೆ ಸಪ್ರೇಟ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸುಪ್ರೀಂ ಕೋರ್ಟಿನ ತೀರ್ಪಿನಲ್ಲಿ ಬರುತ್ತೆ. ಆಮೇಲೆ 1973ರಲ್ಲಿ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಇಟ್ ಈಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ವ್ಯತಿರಿಕ್ತವಾಗಿ ಬರುತ್ತೆ. ನೋಡಿ, 60ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಲಾಗಿರುತ್ತೆ. 73ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ಹೇಳಲಾಗುತ್ತೆ, ಇಟ್ ಈಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಲಾಗುತ್ತೆ. ಆನಂತರ LIC ಆಫ್ ಇಂಡಿಯಾ ಪ್ರಕರಣ 1995ರಲ್ಲಿ ಮುಂದುವರೆದು ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅಂದರೆ, ಪ್ರಿಯಂಬಲ್ ಇಸ್ ದ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಂಟಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಅಂದರೆ ಪ್ರಸ್ತಾವನೆಯು ಸಂವಿಧಾನದ ಭಾಗ ಮಾತ್ರವಲ್ಲ, ಅದು ಅವಿಭಾಜ್ಯಾಂಗ ಅಂತ ಹೇಳಲಾಗುತ್ತೆ. ನೋಡಿ, 1960ರಲ್ಲಿ ಸಂವಿಧಾನದ ಭಾಗ ಅಲ್ಲ ಅಂತ ಹೇಳಿದರು, 60ರಲ್ಲಿ ಬೇರುಬಾರಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟು, 73ರಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಂತ ಹೇಳಿದ್ರು, 95ರಲ್ಲಿ ಅದೊಂದು ಅವಿಭಾಜ್ಯಾಂಗ ಅಂತ ಹೇಳಿದ್ರು, ಮೇಲಿನ ಯಾವುದೂ ಅಲ್ಲ. ನೋಡಿ, ಈಗ ಪ್ರಶ್ನೆ ಏನು, ಪ್ರಸ್ತಾವನೆಯು ಸಂವಿಧಾನದ ಭಾಗವಲ್ಲ ಅಂತ ಹೇಳಿದೆ ಯಾವುದರಲ್ಲಿ ಅಂದರೆ ಬೇರುಬಾರಿ ಪ್ರಕರಣದಲ್ಲಿ. ಹೀಗೆ ಇಂತಹ ಎಲ್ಲ ಮಾಹಿತಿಗಳು ಚಾಪ್ಟರ್ ವೈಸು ಸುಮಾರು 177 ಪುಟಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ನಿಮಗೆ ಈ ಸ್ಪರ್ಧಾಜಿಕೆ ಪುಸ್ತಕದಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನವನ್ನು, ಎಲ್ಲ ಸಂವಿಧಾನದ ಟಾಪಿಕ್ಗಳನ್ನು ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ಹಾಗೆಯೇ ಅರ್ಥಶಾಸ್ತ್ರ ಇರ್ಬೋದು, ಹಾಗೆಯೇ ಸಾಮಾನ್ಯ ವಿಜ್ಞಾನ ಇರ್ಬೋದು, ಇತಿಹಾಸ ಇರ್ಬೋದು, ಭೂಗೋಳ ಇರ್ಬೋದು, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಈ ಪುಸ್ತಕದಲ್ಲಿ ಕಟ್ಕೊಡೋ ಪ್ರಯತ್ನವನ್ನು ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ವಿಡಿಯೋದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.